ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸೋನಿಯಾ ಗಾಂಧಿ ಡೈರೆಕ್ಷನ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಕಥೆಯನ್ನ ಬರೆದಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರ ಸಂಭಾಷಣೆ ಇದೆ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿರುವಂಥದ್ದು. ಸಿಎಂ ಹೇಗೆ ಮಾತಾಡಬೇಕು, ಡಿಸಿಎಂ ಹೇಗೆ ಮಾತಾಡಬೇಕು, ಏನ್ ಮಾತಾಡಬೇಕು ಎಲ್ಲವನ್ನ ಬರೆದುಕೊಟ್ಟು ಹೇಳಿಸಿದ್ದಾರೆ ಅಂತೇಳಿ ಆರ್ ಅಶೋಕ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಪ್ರಸಂಗದ ಬಗ್ಗೆ ಕಿಡಿಕಾರಿದ್ದಾರೆ. ಡಿಸೆಂಬರ್ 8ರಿಂದ ವಿಧಾನಸಭೆ ಅಧಿವೇಶನ ಆರಂಭ ಆಗ್ತಾ ಇದೆ. ಅದಕ್ಕೋಸ್ಕರನೇ ಇದೆಲ್ಲ ನಡೀತಾ ಇರುವಂಥದ್ದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಷ್ಟೇ ಇದಕ್ಕೋಸ್ಕರ ಮಾತ್ರ ನಡೀತಾ ಇರೋದು ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮನೆಯಲ್ಲಿ ಬ್ರೇಕ್ಫಾಸ್ಟ್, ಇವತ್ತು ಡಿಕೆ ಮನೆಯಲ್ಲಿ ನಾಟಿ ಕೋಳಿ. ಇದು ಸೋನಿಯಾ ಗಾಂಧಿಯವರು ಅವರ ನಿರ್ದೇಶನ. ಇದಕ್ಕೆ ಸೋನಿಯಾ ಗಾಂಧಿಯವರ ನಿರ್ದೇಶನ, ರಾಹುಲ್ ಗಾಂಧಿಯವರ ಚಿತ್ರಕಥೆ, ಕೆಸಿ ವೇಣುಗೋಪಾಲ್ ಅವರ ಡೈಲಾಗ್ಸ್. ಇಬ್ಬರು ಹೇಳವ್ರೆ. ವೇಣುಗೋಪಾಲ್ ಫೋನ್ ಮಾಡಿ ಡಿಕೆಗೂ ಹೇಳವ್ರೆ, ಸಿದ್ದರಾಮಯ್ಯನಿಗೆ ಏನ್ ಮಾತಾಡಬೇಕು ಅಂತ ಹೇಳವ್ರೆ. ನೀನ್ ಹಿಂಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಡಿಕೆಗೂ ಕೂಡ ನೀನ್ ಹೀಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ನಿರ್ದೇಶನ, ಸ್ಕ್ರೀನ್ ಪ್ಲೇ, ಡೈಲಾಗು ಎಲ್ಲ ಬರೆದು ಕಳಿಸಿ ಮಾಡಿರುವಂತ ಪ್ರಹಸನ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇರೋದು. ನಾನು ಮುಖ್ಯಮಂತ್ರಿ ಅಂತ ಕಿತ್ತಾಟಕ್ಕೋಸ್ಕರ ನಡೀತಾ ಇರೋದು. ಈಗ ಅಧಿವೇಶನ ಇದೆ, ಪಾರ್ಲಿಮೆಂಟು ನಡೀತಾ ಇದೆ, ವಿಧಾನಸಭಾ ಅಧಿವೇಶನನು 8ನೇ ತಾರೀಕು ನಡೀತಾ ಇದೆ. ಆ 8ನೇ ತಾರೀಕು ಪ್ಯಾಚ್ ಇದಷ್ಟೇ. ಈ ಬ್ರೇಕ್ಫಾಸ್ಟ್ ಮೀಟಿಂಗು 8ರಿಂದ 18ರವರೆಗೂ, 8 to 18, 19 ಏನು ಗ್ಯಾರಂಟಿ ಇಲ್ಲ. ಅದಕ್ಕೆ 18 ನಾನು ಲಾಸ್ಟ್ ಹೇಳಿದೆ. ಅವತ್ತು ಓಡಬಿಟ್ರೆ, ಸರಿ ಮೂಡ ಹಗರಣದ ಬಂದಾಗ ಓಡಬಿಟ್ರಲ್ಲ, ಒಂದಿನ ಮುಂಚೆನೆ ಓಡಬಿಟ್ರು. ನಾವು 20 ದಿನ ಅಧಿವೇಶನ ನಡೆಸಿ ಅಂತ ಹೇಳ್ತಾ ಇದ್ದೀರಿ. ಈ ಸಿನಿಮಾದಲ್ಲಿ ಈ KGF ಆ ಸಿನಿಮಾಗಳು ಬರ್ತತ್ತಲ್ಲ, 3 ಗಂಟೆಗಳ ಕಾಲ ಸಿನಿಮಾ ಅಂತವೆಲ್ಲ, ಅದರ ಮಧ್ಯೆ ಇಂಟರ್ವಲ್ ಬರ್ತತ್ತಲ್ಲ, ಅದು ಇದು ಅಷ್ಟೇ. ಅರ್ಧ ಸಿನಿಮಾ ನೋಡಿದಿರಿ ಇಷ್ಟು ದಿನ, ಅಭಿ ಅರ್ಧ ಬಾಕಿ ಇನ್ನ. ಒಂಥರ ನನಗನ್ಸೋಂಥದ್ದು, ನಾನು ನಾರ್ಮಲಿ ನೋಡಲ್ಲ. ಈ ಬಿಗ್ ಬಾಸ್ ಅಲ್ಲಿ ಬಂದಿತ್ತು ಬಿಗ್ ಬಾಸ್. ಆ ಬಿಗ್ ಬಾಸ್ ಅಲ್ಲಿ ಹೆಂಗ್ ಜಗಳ ಆಡ್ತಾರೋ ಹಂಗ ಆಡ್ತಾ ಇದ್ದಾರೆ. ಆ ಬಿಗ್ ಬಾಸ್ ಅಲ್ಲಿ ಜಗಳ ಅಂದ್ರೆ ಜಗಳ, ಟಿವಿ ಆನ್ ಮಾಡಿದ್ರೆ ಸಾಕು ಬಿಗ್ ಬಾಸ್ ಅಲ್ಲಿ ಜಗಳ. ಈ ಕರ್ನಾಟಕ ಬಿಗ್ ಬಾಸ್ ಅಲ್ಲಿ, ಈ ಕರ್ನಾಟಕ ಕಾಂಗ್ರೆಸ್ ಬಿಗ್ ಬಾಸ್ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.